ಪ್ರಿಯರೇ, ಕರ್ತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಯೇಸು ನಡೆದಂತೆ ನಡೆಯುವುದಕ್ಕೆ ನಾವು ಪ್ರಯತ್ನ ಪಡೋಣ. ಯೇಸುವಿನ ಹಾಗೆ ನಡೆಯೋಣ. 1 ತಿಮೋತಿ 6ನೇ ಅಧ್ಯಾಯ 13-14 ನೋಡೋದಾದರೆ, ಅಲ್ಲಿ ಪೌಲನು ತಿಮೋತಿನಿಗೆ ಬರೀತಾನೆ, ಸರ್ವ ಸೃಷ್ಟಿಗೆ ಜೀವಾಧಾರಕನಾದ ದೇವರ ಮುಂದೆಯೂ ಪೊಂತ್ಯ ಪಿಲಾತನ ಕಾಲದಲ್ಲಿ ತಾನೇ ಶ್ರೇಷ್ಠ ಸಾಕ್ಷಿಯಾಗಿ ನಡೆದುಕೊಂಡು ಕ್ರಿಸ್ತ ಯೇಸುವಿನ ಮುಂದೆಯೂ ನಾನು ನಿನಗೆ ಖಂಡಿತವಾಗಿ ಹೇಳುವುದೇನೆಂದರೆ, ನಾನು ನಿನಗೆ ಖಂಡಿತವಾಗಿ ಹೇಳುವುದೇನೆಂದರೆ, ನಿನಗೆ ನೀಡಲಾದ ಆಜ್ಞೆಗಳನ್ನು ನೀನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವ ತನಕ ನಿಷ್ಕಳಂಕವಾಗಿಯೂ ನಿಂದಾರಹಿತವಾಗಿಯೂ ಕಾಪಾಡಬೇಕು. ಪ್ರಿಯರೇ, ಸರ್ವ ಸೃಷ್ಟಿಗೆ ಜೀವವನ್ನು ಕೊಟ್ಟಂಥವರು ಯಾರು? ಒಂದು ಶ್ರೇಷ್ಠ ಸಾಕ್ಷಿಯಾಗಿ ನಡೆಯುವಂಥದ್ದು, ಮತ್ತೊಂದು ಅದು ಕ್ರಿಸ್ತ ಯೇಸುವಿನ ಮುಂದೆ. ಪೊಂತ್ಯ ಪಿಲಾತನ ಕಾಲದಲ್ಲಿ ಸರ್ವ ಸೃಷ್ಟಿಗೆ ಜೀವವನ್ನು ಕೊಡುವಂಥವನ, ಅವನನ್ನು ಆರಾಧಿಸುವಂಥವನ ಕಾಲಘಟ್ಟಕ್ಕೆ ಖಂಡಿತವಾಗಿ ನಾವು ಸಾಕ್ಷಿಯಾಗಿರಬೇಕು. ಪ್ರಿಯರೇ, ಆ ಸಾಕ್ಷಿ ನಮ್ಮನ್ನು ನಡೆಸಬೇಕು. ಪ್ರಿಯರೇ, ನಾವು ಈಗಾಗಲೇ ನೋಡಿಕೊಂಡಂತೆ ದೇವರು ಅಂತಿಮವಾಗಿ ನಮ್ಮಲ್ಲಿ ನೆರವೇರಿಸಲು ಇಟ್ಟಿರ್ತಕ್ಕಂಥ ಒಂದು ಉದ್ದೇಶ, ಅದು ನಾವು ದೇವರ ಪರಿಶುದ್ಧ ಸ್ವಭಾವದಲ್ಲಿರಬೇಕು, ಆತನ ಪವಿತ್ರತೆಯಲ್ಲಿ ನಾವು ಪಾಲುಗಾರರಾಗಿರಬೇಕು ಎಂಬುದನ್ನು ನಾವು ಪ್ರತಿ ಕ್ಷಣ ಮನವರಿಕೆ ಮಾಡಿಕೊಂಡು ನಡೆಯಬೇಕು. ಅದ್ಭುತಕರವಾದಂಥ ಸರ್ವಶಕ್ತನಾಗಿರ್ತಕ್ಕಂಥ ದೇವರು ನಮ್ಮ ಜೀವಿತದ ಆದಿಯಲ್ಲಿ ನಮ್ಮನ್ನು ಭೇಟಿಯಾಗುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ದೇವರ ಚಿತ್ತಾನುಸಾರ ತನ್ನ ಉದ್ದೇಶವನ್ನು ಪೂರೈಸಲಿಕ್ಕೆ ಉಪಯೋಗಿಸ್ತಾರೆ. ಈ ಕಾರಣಕ್ಕಾಗಿ ನಾವು ಎಲ್ಲ ಜನರಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಲು ಸಾಧ್ಯವಾಗ್ತದೆ. ದೇವರು ನಿನಗೆ ತೊಂದರೆ ಕೊಡುವ ನಿನ್ನ ನೆರೆಯವನನ್ನು, ಆ ಕಿರುಕುಳ ನೀಡುವ ನಿನ್ನ ಸಂಬಂಧಿಕನನ್ನು, ನಿನ್ನನ್ನು ಹಿಂಸಿಸುವ ನಿನ್ನ ಮೇಲಾಧಿಕಾರಿಯನ್ನು ಯಾಕೆ ಅನುಮತಿಸ್ತಾರೆ? ಅವರು ಇಂತಹ ಜನರನ್ನು ಸುಲಭವಾಗಿ ತಡೆಯಬಹುದು, ಅವರ ಪ್ರಾಣವನ್ನು ಸಹ ತೆಗೆಯಬಹುದು. ಆ ಮೂಲಕ ನಿನ್ನ ತೊಂದರೆಯನ್ನು ನಿವಾರಿಸಬಹುದು. ಆದರೆ ದೇವರು, ಕರ್ತನು ಇಂತಹ ಕಾರ್ಯವನ್ನು ಮಾಡುವುದಿಲ್ಲ. ಯಾಕೆ? ನೀನು ಪರಿಶುದ್ಧಗೊಳಿಸಬೇಕು, ನೀನು ಪರಿಶುದ್ಧನಾಗಿ ನಡೆಯಬೇಕು. ನಿನ್ನನ್ನು ಪರಿಶುದ್ಧಗೊಳಿಸಲು ಇಂತಹ ಜನರನ್ನು ಬಳಸಿಕೊಳ್ಳುವುದು ದೇವರ ಉದ್ದೇಶವಾಗಿದೆ. ನೀನು ನಡೆಯುವ ಹಾದಿಯಲ್ಲಿ, ನಿನ್ನ ನುಡಿಯುವ ಮಾತಿನಲ್ಲಿ, ನೀನು ಜನರ ಮಧ್ಯೆ ನಿನ್ನ ಸಾಕ್ಷಿಯನ್ನು ನೀನು ಕಾಯ್ದುಕೊಳ್ಳುವಂಥದ್ದು ಬಹಳ ಮುಖ್ಯ ಆಗಿದೆ. ದೇವರು ನಿನ್ನ ಮೂಲಕ ಇತರರನ್ನು ರಕ್ಷಣೆಗೆ ನಡೆಸುವ ಉದ್ದೇಶವನ್ನು ಸಹ ಹೊಂದಿರಬಹುದು ಎಂಬುದನ್ನು ನೀನು ಗ್ರಹಿಸಬೇಕಾಗಿದೆ. ಆ ಗ್ರಹಿಕೆ ನಿನ್ನ ಎಲ್ಲ ತಿಳುವಳಿಕೆಯನ್ನು ಮೀರುವುದಾಗಿದೆ. ಆ ಗ್ರಹಿಕೆ ನಿನ್ನನ್ನು ನಡೆಸ್ತದೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ವಿಶೇಷವಾಗಿ ದೇವರೇ, ಯೌವನಸ್ಥರಿಗಾಗಿ ಪ್ರಾರ್ಥಿಸ್ತೇನಪ್ಪ. ಯಾರ್ಯಾರು ಯೌವನಸ್ಥರು ದೇವರೇ IT BTಯಲ್ಲಿ ನೌಕರಿಯನ್ನು ಕಳೆದುಕೊಂಡಿದ್ದಾರೋ ಅವ್ರಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಯೇಸಪ್ಪ, ನಿಮ್ಮ ರಕ್ತ ಚೆಲ್ಲಲ್ಪಡಲಿ. ಅವರಿಗೆ ನೌಕರಿ ಕೊಡು ಯೇಸುವೇ, ನೀವು ನೌಕರಿ ಕೊಡಪ್ಪ.
ನೌಕರಿ ಕೊಡಿಸು, ಮಕ್ಕಳನ್ನು ಆಶೀರ್ವದಿಸು, ಮಕ್ಕಳನ್ನು ಬಲಪಡಿಸು, ಮಕ್ಕಳನ್ನು ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೇನ್, ಆಮೇನ್.